शहरातील एपीएमसीमध्ये दुकानांच्या वाटपाच्या मुद्द्यावरून जय किसान मार्केट आणि एपीएमसीतील व्यापाऱ्यांमध्ये कृषी बाजार समिती मंत्री शिवानंद पाटील यांच्यासमोर जोरदार वाद झाला। या वादाचं रूपांतर पुढे हातगाईमध्ये झालं। कृषी बाजार विभागाचे मंत्री शिवानंद पाटील यांनी शासकीय बेळगाव एपीएमसीला भेट दिली असता जय किसान खाजगी बाजारातून एपीएमसीमध्ये स्थलांतरित झालेल्या व्यापाऱ्यांनी आम्हाला एपीएमसीमध्ये दुकाने वाटप केली जात नाहीत, तसेच रविवारी बाजारात व्यापार करू दिला जात नाही असा आरोप केला। एवढंच की सगळ्यांना अनुकूल व्हायला पाहिजे एवढंच ऍक्च्युअल पॉईंट तुम्हाला समजायला पाहिजे, कारण काय चालू खरी परिस्थिती काय आहे। इन्फ्रास्ट्रक्चर तुम्ही सवय बघा, इथे एवढे दिवस केलेलं आहे की ऍक्च्युअली यांचे वॉशरूम चेक करा तुम्ही किती क्लीन आहेत ते कशाला मार्केट 19 साली इथं झालं, 20 साली परत शिल्लक असलेल्या दुकानांचे लिलाव झाले। त्यावेळेला आमचा मित्र पाहुणाच माझा यानंच 1,04,00,000 त्यावेळेला 20 साली दुकान घेतलाय। नंतर एपीएमसीला केस नाही 20 साली 2020 मध्ये यानं स्वतःच 1,04,00,000 दुकान घेतलंय। त्यावेळेला मार्केट आता रेट होत होतं, त्याला आम्ही तर काय करणार औरा केंद्र यावर एपीएमसीतील व्यापाऱ्यांनी नाराजी व्यक्त करत सांगितले की जय किसान मार्केटमधून आलेल्या सर्व व्यापाऱ्यांना आवश्यक सुविधा देण्यात आल्या आहेत। ಅಷ್ಟು ಮಂದಿಗೆ ನಾವು ಕೊಡ್ತೀವಿ, ಎಷ್ಟು ನಮ್ಮ ಕಡೆ ಲಿಸ್ಟ್ ಅದ ಓಡಿಸ್ತೀವಿ, ಅಷ್ಟು ಜೈ ಕಿಸಾನ್ ಅವಾಗ ಯಾಕೆ ನಿಮ್ಗೆ ಏನು ಸಮಸ್ಯೆ ಮಾಡಿದ್ರು? ಸಮಸ್ಯೆ 5,000-6,000 ಬಾಡಿಗೆ ತಗೋತೀನಿ ನಮ್ಮ ಒಳಗಡೆ ತೊಗೊಂಬಂದ್ರಿ ಅವಾಗ ಫಸ್ಟ್ ಒಂದು 2 ತಿಂಗಳು ಆಗಿಲ್ರಿ, ಒಂದು ಅಂಗಡಿಗೆ 16,000 18,000 ಮತ್ತು 20,000 APC ಹತ್ರಾಗಿದ್ದು ಆ ಟೈಪ್ ಬರೀ 1 ತಿಂಗಳು ಸುಧಾ ಮಾಡಿಲ್ರಿ। ಒಂದು ಅಂಗಡಿಯಾಗ ಪೈಲ ಕಂಡೀಷನ್ ಆಗಿದ್ರಿ, ಒಂದು ಜೈ ಕಿಸಾನ್ ಕಲಾಲ್ರಿ, ಒಂದು APMC ಯಾರು ಅಂಗಡಿ ತೊಗೊಂಡಾರ ಅವ್ರು ಇಬ್ರು ಬೇಕಂತ। ಆಮೇಲೆ ಅವ್ರು ಏನು ಮಾಡಿದ್ರಿ, ಒಂದು ಅಂಗಡಿಯಾಗ 4 ಮಂದಿ ಒಂದು ಅಂಗಡಿದಾಗ 1 ಲಕ್ಷ ಹೊರಗೆ ತಗೊಂಡ್ರಿ।
ಅವ್ರು ಹೇಳ್ದಾಗ ಫೈನಲ್ ಆಗ್ತದೆ ಸಾಹೇಬ್ ಹಂಗೆ ಮಾತಾಡಬಾರ್ದು ಅವ್ರು ಹೇಳಿ ಆಮೇಲೆ ನೀವು ಹೇಳ್ತೀರಿ ಅವ್ರದ್ದು ಏನ್ ಹೇಳ್ಕೊಳ್ಳಿ ಅವರು ಬಟ್ ಇದು ವರ್ತನೆ ಸರಿ ನೋಡಿ ಸತೀಶ್ ಹೇಳ್ತೀನಿ ನಾನು. ಇದು ಮಾಡಕ್ ಹೋಗ್ಬಾರ್ದು ಅರ್ಥ ಆಯ್ತಾ? ಅವ್ರು ಹೇಳಿ ಸುಮ್ಮನೆ ಬಾಯ್ ಮಾಡಿ ಹೇಳಿ ಆಮೇಲೆ ನೀವು ಸೈಲೆನ್ಸ್ ಅವರು ಮಾತಾಡ್ಲೇಬೇಕು ಅವ್ರು ಈಗ ನೋಡ್ರಿ ನಾ ಏನು ಪ್ರಾಕ್ಟಿಕಲ್ ಐತೆ ಅಂತ ಹೇಳ್ತೇನೆ ಸರ್ 19 ಏನಾಗ್ತದೆ ಸರ್ ಅವಾಗ ಸುದ್ದ ರಿಸಲ್ಟ್ಸ್ ಕಂಡೀಷನ್ ಆಗಿದ್ರಿ ಅವಾಗ ಏನು ಹೇಳ್ತಾರೆ ತಿಂಗಳ 5,000 ರೂಪಾಯಿ ಬಾಡಿಗೆ ತಗೋತೀವಿ ಅವಾಗ ಯಾರು ಇದ್ರಿ ಅವು ಅವ್ರ ಹೆಸರು ಹೇಳ್ತೇನೆ ಹೇಳಿ ಸ್ವಾಮಿ ಕಮಿಷನರ್ ಸಾಹೇಬ್ರ ಇವ್ರು ಇದ್ರಿ ಅವಾಗ ಬರ್ಬನಿ ಸಾಹೇಬ ಗುರುಪ್ರಸಾದ್ ರೀ ಫಸ್ಟ್ ಗುರುಪ್ರಸಾದ್ ರೀ ಆಮೇಲೆ ಆವಾಗ ಅನಂತ್ ಪಾಟೀಲ್ ಅಂತ ಹೆಸರು ಚೇರ್ಮನ್ ಇದ್ರಿ ಆಮೇಲೆ ಮತ್ತಿಕೋ ಬಾಡಿ ಮೆಂಬರ್ ಇವ್ರು ಎಲ್ಲಾರ ಕೂಡ ನಮ್ಮ ಬಾಡಿ ಮೆಂಬರ್ ತಗೊಂಡ್ ಕೇಸ್ ಇಲ್ಲೇ ಒಂದು ಠರಾವ್ ಪಾಸ್ ಮಾಡಿದ್ರಿ ನಮ್ದು 11 ಮಂದಿದ ಅವ್ರ 11 ಮಂದಿ ಬಾಡಿದ ಎಲ್ಲ ಠರಾವ್ ಪಾಸ್ ಆಗಿದ್ರಿ ಹಿಂಗ ಆಗ್ತಿದಂತೆ ಆ ಪ್ರಕಾರ ಏನೂ ಆಗಿಲ್ಲ ಸರ್ ಬರೀ ಈಗ ಅಂಗಡಿ ಮಾರ್ಕೆಟ್ ಏನ್ ಈಗ ಚಾಲು ಐತ್ಲಾ ಅವಾಗಿಂದ ಬರೀ ಅಡಿಗೆ ತಿನ್ನೋ ಸಂಬಂಧ ಈಗ ಅಂಗಡಿ ಎರಡ್ ಮೂರು ಬೇರೆ ಬೇರೆ ಹೆಸರು ತಗೊಂಡ ಅಥವಾ ಸಂಬಂಧ ಇದೆ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಮೇಜರ್ ಇದೈತೆ ಸರ್ ಈಗ ನೋಡ್ರಿ ನಾವೀಗ ಜೈಕ್ಸಿಂದ ಆ ಕಡೆ ಮಾಡತ್ತೀವಿ APMC ಎಲ್ಲ ಅಂಗಡಿ ಎಲ್ಲ ಇದೆಲ್ಲ ಚಲೋ ಐತೆ ಎಲ್ಲ ರೋಡ್ ಐತೆ ಎಲ್ಲ ಫೆಸಿಲಿಟಿ ಇಲ್ಲೇ ರೈತ ಮತ್ತೆ ಇಲ್ಲೇ ಗಿರಾಕ್ ಯಾಕೆ ಬರತ್ತೆ ಪ್ರಾಕ್ಟಿಕಲ್ ಹೇಳ್ತೇನೆ ಸರ್ ನಾವು ಅವ್ರದಿನ ನುಕ್ಸಾನ್ ಮಾಡೋದು ನಮ್ದು ಇದು ಆಗ್ಬೇಕು ಹಂಗಿಲ್ಲ ಪ್ರಾಕ್ಟಿಕಲ್ ಹೇಳ್ತೇನೆ ಸರ್ ಇಲ್ಲೇ ನೋಡ್ರಿ ಈಗ ಅಲ್ಲೇ ಮುದ್ದಾಗ ನಾವು ಮಾಡತ್ತೇವೆ ರಸ್ತೆ ಮೇಲೆ ಮಾಡತ್ತೇವೆ ರೈತ ಅಲ್ಲೇ ಬರತ್ತ ಗಿರಾಕ್ ಅಲ್ಲೇ ಯಾಕೆ ಬರತ್ತ ಇಲ್ಲೇ ಯಾಕೆ ಬರಾಕ್ತಾ ಇರಲಿಲ್ಲ ಇದ್ರಾಗ ವಿಚಾರ ಮಾಡ್ರಿ ಸರ್ ನಮ್ದು ಈಗ ಸಂಡೇ ಮಾರ್ಕೆಟ್ APMC ಹಿಂದಿನ ಆಫೀಸ್ ಹಿಂದಿನ ಬಾಜು 200 ಮಂದಿ ನಾವೇನು ಅದೇನಿಲ್ಲ ಸರ್ ರೋಡ್ ಮೇಲೆ ಎಲ್ಲಾರ ಸಣ್ಣ ಸಣ್ಣ ಮೇಲೆ ಎಲ್ಲ ದಂಧೆ ಮಾಡತ್ತಾರೆ ಅಲ್ಲೇ ರೈತ ಬರತ್ತ ಅಲ್ಲೇ ಗಿರಾಕ್ ಬರತ್ತ ಇದು ಯಾಕೆ ಹೊಟ್ಟೆ ಕಿತ್ ಮಾಡತ್ತಾರ ನಾವು ಅದೇ ಹೇಳ್ತೇವೆ ಫಸ್ಟ್ ನಾವು ಇಲ್ಲೇ ಜಗ ಬೀಳಿದ್ರೆ ಅವಾಗ ಜಗ ಆಮೇಲೆ ನಾವು ಬಿಲ್ಡಿಂಗ್ ಕಟ್ಟಿದ್ರಿ ಎಲ್ಲಾರ್ದು 10,000 20,000 2,000 ರೊಕ್ಕ ಕಟ್ ಕೇಸ ಮಾರ್ಕೆಟ್ ಮಾಡಿದ್ದೀವಿ ಅಫಿಷಿಯಲಿ ಎಲ್ಲ ಇದು ಕಾಯ್ದೆಯಲ್ಲಿ ಆಗಿದ್ದು ಅದನ್ನು ಇಲ್ಲಿಗಲಿ ಅಂತ ನಮ್ದು ಎಲ್ಲಾರ್ದ ಒಂದ್ ಜಾಗ ವ್ಯವಸ್ಥೆ ಮಾಡಿ ಒಂದು ಜೊತೆ ಇದು ಸುಮ್ಮನೆ ಹೇಳೋದ ಬ್ಯಾಡ್ರಿ ಇಲ್ಲಿ ಆಯ್ತಾ ಅಲ್ಲೇ ಐತಾ ಅಲ್ಲೇ ಐತ ಅಂತ ಅದು ಆಗಂಗಿಲ್ಲ ಸರ್ ಯಾಕಂದ್ರೆ ಈಗ ರೈತ ಎಲ್ಲಾರ್ದ ಪರಿಚಯ ಅವ್ರ ಅಂಗಡಿಗೆ ಹೋಗ್ತಾರೆ ಅವ್ರ ಗಿರಾಕ ಅವ್ರ ಕಡೆ ಹೋಗ್ತಾರೆ ಸರ್ ಇವ್ರ ಬರೀ 2-3 ಅಂಗಡಿ ತಗೊಂಡಾರ ಅವಾಗ 1 ಲಕ್ಷ ರೂಪಾಯಿ ಬಾಡಿಗೆ ತಿಂದಾರ ಈಗ ಬಾಡಿಗೆ ತಿನ್ನಾಕ ಬೇಕಂತ ಎಲ್ಲ ಬೇರೆ ಏನಿಲ್ಲ ಹಂಗ ರೈತ ಯಾಕೆ ಬರ್ತಿದ್ರು ನಮ್ ಕಡೆ ಈಗ ಸಂಡೇ ಮಾರ್ಕೆಟ್ ಒಳಗೆ ಜಾಗ ಏನಿಲ್ಲ ರೋಡ್ ಅದಾಗ ಗಾಡಿ ಹೋಗಂಗಿಲ್ಲ ಒಂದ್ ಹತ್ತು ಗಾಡಿ ಕೈ ಗಾಡಿಗೆ ಸುತ್ತ ಹೋಗಂಗಿಲ್ಲ ಸರ್ ಆದ್ರೂ ರೈತ ಅಲ್ಲೇ ಬರತ್ತಾರ ಗಿರಾಕನು ಅಲ್ಲೇ ಬರತ್ತಾರ ಸರ್ ಯಾಕೆ ಬರತ್ತಾರ ಸರ್ ಹಾ ಕೇಳಿ ಸರ್ ಸಿ ಬ್ಲಾಕ್ ನಿಮಗೆ ಕೊಡ್ತೀನಿ ಅಂದ್ರೆ ನೀವು ಯಾಕೆ ಅದ್ರಾಗ 23 ಅಂಗಡಿ ಇದ್ವು ಸರ್ ಲಿಸ್ಟ್ ಐತೆ ನಮ್ಮ ಕಡೆ ಅವಾಗ ಕೊಟ್ಟಿದ್ದೆ ಇಲ್ಲಿ 20 ಹೇಳಿ ಸರ್ ಅದ್ರಾಗ ಎಷ್ಟು ಬ್ಯಾಲೆನ್ಸ್ ಎಷ್ಟು ಹೇಳ್ರಿ ನಮಗೆ ಅವಾಗ ಬ್ಯಾಲೆನ್ಸ್ ಎಷ್ಟು ಅಷ್ಟು ಹೇಳ್ರಿ ಸರ್ ಮೊದಲವ್ರು ಯಾಕೆ ಮಾತಾಡ್ತಿರೋ ಎದುರುಗಡೆ ಒಂದು ಹಡವಾಗಿದೆಯಲ್ಲ ಅದರಲ್ಲಿ ಕೂಡ 4 ಗಂಟೆ ಅದರಲ್ಲಿ 29 ಗಂಟೆ 4 ಗಂಟೆ ಅವು ಬಿಟ್ಟು 29 ಕೊಟ್ಟಿದ್ರು ಅವಾಗ ನಾವು ಇದನ್ನು ಪೂರ ತಗೋತೀವಿ 23 ಅಂಗಡಿ ಅಲ್ಲಿದ್ರು ಲೈನ್ ಪೂರ ಅದರಲ್ಲಿ ಒಂದು 15 ಅಂಗಡಿ ತಗೋತೀವಿ ನಮಗೆ ಬಾಡಿಗೆ ಕೊಡ್ರಿ ಅಂತ ಹೇಳಿದ್ವಿ ಹ್ಞೂ ಅಂತ ಹೇಳಿದ್ರೆ ನೀವು ಒಪ್ಕೊಂಡ್ರು ಅವಾಗ ಸತೀಶ್ ಸಾಕರ್ ಬಂದಿದ್ರು MLA ಕಮಿಷನರ್ ಬಂದಿದ್ರು ಇವ್ರು ಎಲ್ಲರೂ ಬಂದಿದ್ರು ಎಲ್ಲರ ಮುಂದೆ ಕುಡಿದ್ರು ಮಾತುಕತೆ ಆಯಿತು ಅಗ್ರಿಮೆಂಟ್ ಆಯಿತು ಅದಾದ ಒಂದು ತಿಂಗಳದೊಳಗಾಗಿ ಇವನ್ನೆಲ್ಲ ಇಲ್ಲಿ ಟೆಂಡರ್ ತೆಗೆದ್ರು ಇವ್ರು ಟೆಂಡರ್ ಮಾಡಿಕೆಂತೆ ಆಕ್ಷನ್ಗೆ ಇದು ಇಟ್ಟರು ಇವ್ರು ನಮಗೆ ಸಫಿಷಿಯೆಂಟ್ ಇಲ್ಲ ಆ್ಯಕ್ಷನ್ದಾಗ ನಾವು ತಗೋಬೇಕಾದ್ರೆ ಒಂದು 30 ಮಂದಿ ತೊಗೊಂಡಿವಿ 50 ಮಂದಿ ತೊಗೊಂಡು ಬಾಕಿದ ಜನ ನಮಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲಿ ನಮ್ಮ ಬಾಕಿ ವ್ಯಾಪಾರಸ್ಥರು ಎಲ್ಲಿ ಹೋಗಬೇಕು ಆ ಉದ್ದೇಶಕ್ಕಾಗಿ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿಲ್ಲ ಇದರಲ್ಲಿ ಟೆಂಡರ್ದಲ್ಲಿ 23 ಅವಾಗಿದ್ರು ಸರ್ ಈಗಿಲ್ಲ ಅವಾಗ ರೀ ಸರ್ ಎಷ್ಟು ಕೊಟ್ಟಿದ್ರಲ್ಲ ಅವಾಗ 23 ಇದ್ವು ಈಗೇನಾಗ್ಯಾವ ಇದ್ರಾಗ ಯಾರು 2-2 3 ಬರೀ ಬಾಡಿಗೆ ತಿನ್ನೋ ಸಂಬಂಧ ತಗೊಂಡಾರ ಸರ್ ಬ್ಯಾರೆ ಏನಿಲ್ಲ ಈಗ
ಇದು ಮಾರ್ಕೆಟ್ ಆಗೋದು ಕಾರಣ ಬರೀ 10 ಮಂದಿ ಅಷ್ಟೇ ಇರ್ಬೇಕಿದ್ರಾಗ ದಂಧೆ ಖರೆ ಮಾಡೋರ ಬಾಕಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾರ್ರಿ ಬಾಡಿಗೆ ಸಿಕ್ತೈತೆ 50,000 ತಿಂಗಳ ಬಾಡಿಗೆ ತಗೋತ ಮನ್ಯಾಗ ಕೊಂಡ್ರು ಇದ ಕೆಲಸ ಆಯ್ತು ಅದ್ರ ಸಂಬಂಧ ಇದು ಮಾರ್ಕೆಟ್ ಫೇಲ್ ಆಗಿದೆ ಒಂದು ರೀಸನ್ ಹೇಳ್ತೇನೆ ಸರ್ ಪ್ರಾಕ್ಟಿಕಲ್ ಹೇಳ್ತೇನೆ ಸರ್ ನಾವು ಮಾತಾಡ್ತೀವಿ ಆಮೇಲೆ ಇನ್ನೊಂದು ಸರ್ ಇಲ್ಲ ಅವ್ರು ಮಾತಾಡ್ತಾರೆ ಅವ್ರದ್ದು ಮುಗಿಲ್ಪಲ್ಲ ಒಂದು ಸೈಡ್ यानंतर पत्रकारांशी बोलताना मंत्री शिवानंद पाटील म्हणाले की जय किसान खासगी घाऊक भाजीपाला बाजारातील व्यापाऱ्यांच्या समस्या तपासून जिल्ह्यातील मंत्री आणि स्थानिक आमदारांशी चर्चा करून त्या सौहार्दपूर्ण मार्गाने सोडवण्यात येतील. ಭಾಳ ದಿವಸದಿಂದ ಇವ್ರ ತಕರಾರೇನಿದೆ ಅದು ಸೌಹಾರ್ದಿತವಾಗಿ ಬಗೆಹರಿಬೇಕು. ಆ ಜೈ ಕಿಸಾನ್ದವರು ಪ್ಲಸ್ ಇಲ್ಲಿರೋರು ಇಬ್ಬರದ್ದು ಏನಿದೆ ಸಮಸ್ಯೆ ಅದನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಪರಿಶೀಲನೆ ಮಾಡಿ ನಾವು ಲೋಕಲ್ MLA ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಸೇರಿ ಎಲ್ಲ ವಿಚಾರ ಮಾಡಿ ಒಂದು ಸಮಸ್ಯೆ ಇತ್ಯರ್ಥ ಮಾಡ್ತೀವಿ. ಅವ್ರು ಸುಮ್ಮನೆ ಜಗಳ ಆಡಬಾರ್ದು, ವ್ಯಾಪಾರನೂ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗ್ಬೋದು ರೈತರಿಗೆ. ಆ ವಿಚಾರ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಇನ್ನೂ ಏನು ಕಡಿಮೆ ಇದ್ದರೂ ಇನ್ನೂ ಎಷ್ಟೇ ಕೋಟಿ ಹೋದರೂ ಕಡಿಮೆ ಖರ್ಚು ಮಾಡಿ ಅವ್ರಿಗೆ ಮಾಡಿಕೊಡ್ತೀವಿ. ಸರಿ, ಸಂಡೇ ಮಾರ್ಕೆಟ್ನ ಬರೀ ರೈತರಿಗೆ ಅಷ್ಟೇ ಮಾರಾಟ ಮಾಡಬೇಕು ಅಂತ ಇವೆಲ್ಲ ಎಲ್ಲರೂ ರೈತರೇ. ಯಾರು ರೈತರಲ್ಲ, ಟ್ರೇಡ್ ಲೈಸೆನ್ಸ್ದವರು ರೈತರೇ, ಕಮಿಷನ್ ಏಜೆಂಟರು ರೈತರೇ. ಪಾಪ ಯಾರಾದರೂ ಕಾಯಿಪಲ್ಯ ತೊಗೊಂಡ್ಬರ್ತಾರೆ, ಮಾರ್ತಾರೆ, ಮಾರ್ಕೊಂಡು ಹೋಗ್ತಾರೆ, ಅವ್ರಿಗೂ ವ್ಯವಸ್ಥೆ ಮಾಡಲೇಬೇಕು. ಶೀಘ್ರದಲ್ಲೇ ತಾರ್ಕಿಕ ಅಂತ್ಯ ಕಾಣುತ್ತೆ. रविवारी बाजारात व्यापार करणारेही शेतकऱ्यांचीच मुले आहेत. कुणावरही अन्याय होऊ दिला जाणार नाही अशी ग्वाही त्यांनी दिली. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।